ಬಡತನಕ್ಕೆ ಉಂಬುವ ಚಿಂತೆ, ಉಣುವಾದರೆ ಉಡುವ ಚಿಂತೆ, ಉಡುವಾದರೆ ಇಡುವ ಚಿಂತೆ, ಇಡುವಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಹೀಗೆ ಹಲವು ಚಿಂತೆಯಲ್ಲಿರುವವರ ಕಂಡೆ ಶಿವನ ಚಿಂತೆಯಲ್ಲಿರುವ ಯಾರನ್ನೂ ಕಾಣನೆಂದಾತ ನಿಜ ಶರಣ ಅಂಬಿಗರ ಚೌಡಯ್ಯ. ಈ ವಚನದಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಬಡತನದಲ್ಲಿರುವವರಿಗೆ ಊಟ ಮಾಡುವಂತಹ ಚಿಂತೆ, ಊಟ ಆದ ನಂತರ ಉಡುವಂತಹ ಚಿಂತೆ, ಊಟ ಆದ್ಮೇಲೆ ಇಡುವಂತಹ ಚಿಂತೆ, ಇಡೋದಾದ್ಮೇಲೆ ಗಳಿಸಿದಾದ ಮೇಲೆ ಹೆಂಡರನ್ನ ಮಾಡ್ಕೊಳ್ಳುವ ಚಿಂತೆ, ಹೆಂಡರಾದ್ಮೇಲೆ ಮಕ್ಕಳ ಚಿಂತೆ, ಮಕ್ಕಳಾದ್ಮೇಲೆ ಬದುಕಿನಲ್ಲಿ ಆಗುವಂತಹ ಕೇಡಿನ ಬಗ್ಗೆ ಚಿಂತೆ ಆಗ್ತದೆ. ಕೇಡುಗಳಾದ ನಂತರ ಮರಣದ ಬಗ್ಗೆನೇ ಚಿಂತೆ ಮಾಡ್ತಾರೆ. ಆದ್ರೆ ಶಿವನ ಚಿಂತೆ, ಒಳ್ಳೆಯದರ ಚಿಂತೆ, ಇಲ್ಲಿ ಶಿವ ಅಂದ್ರೆ ಒಳ್ಳೆಯತನದಿಂದ ಬದುಕುವವರ ಚಿಂತೆಯನ್ನ ಯಾರಲ್ಲೂ ನಾನು ಕಾಣ್ತಿಲ್ಲ, ಬರೀ ತಮ್ಮ ಸ್ವಾರ್ಥದ ಚಿಂತೆಯನ್ನ ಕಾಣ್ತಿದ್ದೀನಿ ಅಂತ ಹೇಳ್ತಾರೆ. ಮನುಷ್ಯನ ಮನಸ್ಸಿನ ಬಗ್ಗೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಒಂದನ್ನ ಗಳಿಸಿದ ನಂತರ ಮತ್ತೊಂದನ್ನ ಗಳಿಸ್ಬೇಕು ಎನ್ನುವಂತಹ ಚಿಂತೆಯಲ್ಲೇ ಎಲ್ಲರೂ ಇರ್ತಾರೆ. ಆ ಚಿಂತೆಯ ಜೊತೆಗೆ ಶಿವ ಎನ್ನುವಂತಹ ಒಳ್ಳೆಯ ತನವನ್ನು ಸಹಿತ ನಾವು ಮೈಗೂಡಿಸ್ಕೊಂಡು ಹೋಗ್ಬೇಕೆನ್ನುವಂಥದ್ದನ್ನ ಈ ವಚನದ ಮೂಲಕ ಹೇಳ್ತಾರೆ.